ಯಾವುದೇ ಅನ್ಯಾಯ ಆಗಲ್ಲ ಮರು ವಿಂಗಡಣೆಯಿಂದ ಅನ್ನೋ ನಿಟ್ಟಿನಲ್ಲಿ ನಿಮ್ಮ ಬಿಜೆಪಿ ಮಿತ್ರರು ಹೇಳ್ತಾ ಇದ್ದಾರೆ. ನಿಮ್ಮ ನಿಲುವೇನು, ನೀವೇನು ಹೇಳ್ತೀರಿ? ನನಗೆ ಬಿಜೆಪಿ ಮಿತ್ರರು ಮೊದಲು ಬಿಜೆಪಿಗನಾಗಿ ಮಾತನಾಡೋದಕ್ಕಿಂತ ಒಬ್ಬ ಕನ್ನಡಿಗನಾಗಿ ಮಾತಾಡಲಿ ಅನ್ನುವಂಥ ಭರವಸೆಯನ್ನ ಅವ್ರು ಕೊಡ್ಬೇಕು ನಮಗೆ. ಇಲ್ಲಿ ನಾನು ವಾದದಲ್ಲಿ ಗೆಲ್ಲಲಿಕ್ಕೆ ಬರುವಂತಹ ಸಬ್ಜೆಕ್ಟ್ ಅಲ್ಲ ಇದು. ನನಗೆ ಈ ವಾದದಲ್ಲಿ ನಾನು ಗೆದ್ದಿದ್ದೀನಿ, ನಾನು ಬೀಗಿದ್ದೀನಿ ಅನ್ನುವಂಥ ವಾದ ಅಲ್ಲ. ಇದು ಕನ್ನಡಿಗರ ದಕ್ಷಿಣ ಭಾರತದ ಅಸ್ತಿತ್ವದ ಪ್ರಶ್ನೆ. ಅವ್ರು ಹೇಳ್ತಾ ಇದ್ದಾರೆ 50% ಜಾಸ್ತಿ ಆಗ್ತದೆ ಈಕ್ವಲ್ ಆಗಿ ಅಂತ. ಇವ್ರ ಅಂಕಿಅಂಶಗಳನ್ನು ಸ್ಟಡಿ ಮಾಡಿದ್ರೆ ನಿಮ್ಗೆ ನೆನಪಿರಲಿ, 50% ಜಾಸ್ತಿ ಮಾಡ್ತಾರೆ ಅಂತ ಅನ್ಕೋಣ. ಅವ್ರು ಹೇಳುವ ಪ್ರಕಾರ ನಮ್ದು 129 ಸೀಟ್ಗಳಿದಾವೆ. 50% ಜಾಸ್ತಿ ಮಾಡಿದ್ರೆ 64 ಸೀಟ್ ಜಾಸ್ತಿ ಆಗತ್ತೆ. 64 ಸೀಟ್ ಜಾಸ್ತಿ ಆದ್ರೆ ದಕ್ಷಿಣ ಭಾರತದಲ್ಲಿ 178 ಲೋಕಸಭಾ ಕ್ಷೇತ್ರಗಳಾಗತ್ತೆ. ಅದೇ ರಿವರ್ಸ್ ಆಗಿ ನೋಡಿ ನೀವು, ಅಲ್ಲಿ 178 ಸೀಟು ಉತ್ತರ ಭಾರತಕ್ಕೆ ಹೋಗುತ್ತೆ. ಆಲ್ರೆಡಿ ಇದಾವೆ ಅಲ್ಲ, ಈಗ ಜಾಸ್ತಿ ಆಗೋದು ನಾನು ಹೇಳ್ತಾ ಇರೋದು. 170 ನಮಗೆ ದಕ್ಷಿಣ ಕರ್ನಾಟಕ ಜಾಸ್ತಿ, ದಕ್ಷಿಣ ಭಾರತಕ್ಕೆ ಆಗೋದು 64 ಸೀಟು. ಉತ್ತರ ಭಾರತಕ್ಕೆ 178 ಸೀಟು ಎಕ್ಸ್ಟ್ರಾ ಬರುತ್ತೆ. ಇನ್ನೊಂದು ಟ್ರಾಜಿಡಿ ಏನು ಅಂತ ಹೇಳಿದ್ರೆ, ಇವ್ರಿಗೆ ಚೆನ್ನಾಗಿ ಗೊತ್ತಿದೆ ದಕ್ಷಿಣ ಭಾರತದಲ್ಲಿ ನಮ್ಮ ಬೇಳೆ ಬೇಯಿಸ್ಕೊಳ್ಳೋಕೆ ರಾಜಕೀಯವಾಗಿ ಆಗೋದಿಲ್ಲ. ಇದು ಬಿಜೆಪಿಗೆ ಸ್ಪಷ್ಟವಾಗಿದೆ. ಯಾಕಂದ್ರೆ ಕೇಸರಿಮಯ ಭಾರತ 2014ರಿಂದ ಹೇಳಿದ್ರು, ಈ ಭಾಗದಲ್ಲಿ ಏನು ಮಾಡಕ್ಕಾಗಿಲ್ಲ. ಇನ್ನೊಬ್ಬರ ಸಹಾಯದಿಂದಲೇ ಇವ್ರು ಬರಬೇಕೇ ವಿನಃ ಇವರಿಗಾಗಿ ಮಾಡ್ಲಿಕ್ಕೆ ಸಾಧ್ಯ ಆಗದಿರುವ ಸಂದರ್ಭದಲ್ಲಿ ನಿಮಗೆ ಲೋಕಸಭೆಯ ಸೀಟ್ಗಳನ್ನು ನೀವು ನೋಡಿದ್ರೆ 850 ನಮ್ದು ಟೋಟಲ್ ಸೀಟ್ 193 ಆಗತ್ತೆ. ಇವರು ಡಿಲಿಮಿಟೇಷನ್ ಮಾಡಿದ ಮೇಲೆ ಉಳಿದಿರೋದು 657 ಸೀಟ್ MP ಏನಿದೆ, ಇದು ಲೋಕಸಭಾ ಸೀಟು ಕೇವಲ ಉತ್ತರ ಭಾರತಕ್ಕಿರತ್ತೆ. ಕರ್ನಾಟಕಕ್ಕೆ ಡಿಲಿಮಿಟೇಷನ್ ಆದ್ಮೇಲೆ ಬರುವಂತದ್ದು ಇವ್ರು ಹೇಳಿರುವ ಪ್ರಕಾರ 193. ಕೇಂದ್ರ ನಾರ್ತ್ ಅಲ್ಲಿ ಇವರದ್ದೇ ಏನು ಆಡಳಿತ ಇದೆ, ನಾವು ಪೊಲರೈಸ್ ಮಾಡಿ ಆದ್ರೂ ಗೆಲ್ತೀವಿ ಅಂತ ಹೇಳುವಂತದ್ದು ಹೇಳ್ತೀನಿ 657 ಉಳ್ಕೊಳ್ಳುತ್ತೆ. ಅದರಲ್ಲಿ ನೀವು 850 ಸೀಟಲ್ಲಿ ನಿಮ್ಗೆ ಮೆಜಾರಿಟಿ ಬೇಕಾಗುವುದು 425 ಸೀಟ್ ಮಾತ್ರ ನೀವು ಆಡಳಿತಕ್ಕೆ ಬರಕ್ಕೆ. ಉತ್ತರ ಭಾರತದಲ್ಲೇ ನಿಮಗೆ 657 ಸೀಟ್ MP ಇದ್ದಾಗ ನೀವು 425 ಸೀಟ್ ಅಲ್ಲೇ ಗೆಲ್ತೀರಿ ಅಂತಾದಾಗ ದಕ್ಷಿಣ ಭಾರತದ ಬಗ್ಗೆ ಇವರು ಏನು ಮಾಡಕ್ ಸಾಧ್ಯ? ಇಲ್ಲಿಯ ಧ್ವನಿಯನ್ನ ಹತ್ತಿಕ್ಲಿಕ್ಕೆ ಇವ್ರಿಗೆ ಇನ್ನೇನ್ ಬೇಕಾಗಿದೆ? ನಾವು ಪಾರ್ಲಿಮೆಂಟ್ ಅಲ್ಲಿ ಮಾತನಾಡಬೇಕಾದ್ರೆ ನಮ್ಮ ಹತ್ರ ನಂಬರ್ಸ್ ಇರಬೇಕು. ದಕ್ಷಿಣ ಭಾರತದಲ್ಲಿ ನಂಬರೇ ಇಲ್ಲ ಅಂತ ಆದ್ಮೇಲೆ ನೀವು ಹೇಗೆ ನಿಮ್ಮ ಧ್ವನಿಯನ್ನ ದಕ್ಷಿಣ ಭಾರತ? ನಾನು ಕನ್ನಡಿಗನಾಗಿ ಹೇಳ್ತಾ ಇದ್ದೀನಿ ಇವತ್ತು, ಕನ್ನಡಿಗನಾಗಿ ನಾನೊಬ್ಬ ಕನ್ನಡಿಗನಾಗದೆ ನಾನೊಬ್ಬ ಒಳ್ಳೆಯ ಭಾರತೀಯನಾಗ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ವಾದ. ಆದ್ರಿಂದ ಇದು ತುಂಬಾ ಸ್ಪಷ್ಟ. ನೀವು ಈಗ ನೋಡಿ, ಒಂದು ಉದ್ದೇಶ ರಾಜಕೀಯವಾಗಿ ನಾವು ಅಧಿಕಾರಕ್ಕೆ ಬಂದ, ನಾವು ವಾಜಪೇಯಿ ಅವರನ್ನ ನೋಡಿದೀವಿ. ನಾವು ವಾಜಪೇಯಿ ಅವರು ಅಧಿಕಾರಕ್ಕೆ ಬಂದ ಮೇಲೆ ಚುನಾವಣಾ ರಾಜಕೀಯಕ್ಕೋಸ್ಕರ ಯಾವುದೇ ಯೋಜನೆಗಳನ್ನ ತರಲಿಲ್ಲ, ಯಾವುದೇ ಕಮ್ಯುನಲ್ ಎಜೆಂಡಾಗಳನ್ನ ಮಾಡಲಿಲ್ಲ. ಆದ್ರೆ ಇವತ್ತೇನು ಇಬ್ಬರು ನಡೆಸ್ತಾ ಇದ್ದಾರೆ ಈ ದೇಶವನ್ನ, ಅವರ ದೃಷ್ಟಿಯಲ್ಲಿ ಅವರ ಗುರಿ ಕೇವಲ ಚುನಾವಣೆ. ಒಂದು ವೇಳೆ ಅಧಿಕಾರ ಕಳ್ಕೊಂಡ್ರೆ ನಾವಿಬ್ರು ಜೈಲು ಪಾಲಾಗ್ತೀವಿ ಅನ್ನುವಂತ ಸ್ಪಷ್ಟತೆ ಅವರಿಗಿದೆ. ಯಾಕೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಲಿ, ಇವಾಗ ಹೇಳಿದ್ರು ರಿಸರ್ವೇಶನ್, ಮಹಿಳಾ ರಿಸರ್ವೇಶನ್ ಇದ್ರ ಜೊತೆ ಯಾಕೆ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದರ ಮಧ್ಯದಲ್ಲಿ ಮಹಿಳಾ ರಿಸರ್ವೇಶನ್ ನ ಹುಟ್ಟ ಹಾಕಿದವರು ಯಾರು ಅನ್ನೋದು ಬಿಜೆಪಿ ವಕ್ತಾರರು ತಿಳ್ಕೋಬೇಕು. ಈ ಬಿಲ್ ಎಲ್ಲಿ ಪೆಂಡಿಂಗ್ ಆಯ್ತು, ಯಾರು ತಂದ್ರು ಇದ್ರ ಹಿಂದೆ ಹೋರಾಟ ಮಾಡಿದಂತವ್ರು ಯಾರು? ಅದು ಕಾಂಗ್ರೆಸ್ನ ಹೆಮ್ಮೆಯ ನಾಯಕರು. ಅದು ರಾಜೀವ್ ಗಾಂಧಿ ಅವರಾಗಿರ್ಬೋದು, ಅವರ ಧರ್ಮಪತಿ ಆಗಿರುವಂತಹ ಶ್ರೀಮತಿ ಸೋನಿಯಾ ಗಾಂಧಿ ಅವರಾಗಿರ್ಬೋದು. ಇವತ್ತು ನಿಮ್ಗೆ ಇದರ ಬದ್ಧತೆ ಇದ್ದಿದ್ರೆ ಇನ್ನು ಉಳಿದಿರೋದು 10 ದಿವಸ ಈ ಚುನಾವಣೆ ಮುಗಿಯೋದಕ್ಕೆ. ನೀವು ಚುನಾವಣೆ ನಡೀತಾ ಇದೆ, ಎಲ್ಲ ಕ್ಯಾಂಪೇನ್ ಅಲ್ಲಿ ಇದ್ದಾರೆ, ನೀವು ಲೋಕಸಭಾ ಸೆಷನ್ ಕರೀತಾ ಇದ್ದೀರಿ ಅಂತ ನನ್ನ ಮುಂದಿನ ಪ್ರಶ್ನೆ ಅರ್ಥ ಏನು? ನಿಮ್ಮ ಉದ್ದೇಶ ಬೇರೆನೇ ಇದೆ. ನಿಮಗೆ ಇದು ದೇಶದ ಬಗ್ಗೆ ಆಗಲಿ ಮಹಿಳೆಯರ ಬಗ್ಗೆ ಆಗಲಿ ನಿಮಗೆ ಇರುವಂತಹ ಬದ್ಧತೆಗಳಲ್ಲ. ನೀವು ಚುನಾವಣೆಯನ್ನ ಗೆಲ್ಲಬೇಕು, ನಿಮ್ಮ ನರೇಟಿವ್ ತಕ್ಕದಾಗಿ ಈ ದೇಶದ ಮತದಾರನ ನಿಮ್ಮ ಕೈ ಬೆರಳ ತುದಿಯಲ್ಲಿ ಅಲ್ಲಾಡಿಸಬೇಕು ಅನ್ನುವಂತ ಉದ್ದೇಶ ಮಾತ್ರ ಬಿಜೆಪಿಗೆ ಇದೆ. ನಾನು JDS ವಕ್ತಾರನ ಒಂದ್ಸರಿ ಅವರ ನಿಲುವೇನು ಅನ್ನೋದ್ರ ಬಗ್ಗೆ ಕೇಳ್ಕೊಂಡ್ಬಿಡ್ತೀನಿ, ಹೇಳಿ ಸರ್. ಇವತ್ತು ಈ ದೇಶದಲ್ಲಿ UPA ಗೌರ್ಮೆಂಟ್ ಏನ್ ಮಾಡಿತ್ತು ಅಂತ ಫಸ್ಟ್ ತಿರುಗಿ ನೋಡ್ಬೇಕಾಗಿದೆ. ಅವರು ಕೂಡ ಈ ದೇಶದಲ್ಲಿ 10 ರಾಜ್ಯಗಳು ವಿಂಗಡಣೆ ಮಾಡಿದ್ರು. ಅವಾಗ ಆಪೋಸಿಷನ್ ಇರ್ಲಿಲ್ವಾ? ಏನಾದ್ರೂ ಬದಲಾವಣೆ ಆಗಿದ್ಯಾ? ಕಾಂಗ್ರೆಸ್ ವಿಂಗಡಣೆ ಮಾಡ್ಬಿಟ್ಟು ಮತ್ತೆ ಕಾಂಗ್ರೆಸ್ ಗೌರ್ಮೆಂಟ್ ಇಲ್ಲ. ಇವತ್ತು UPA ಗೌರ್ಮೆಂಟ್ ಇದ್ದಾಗ 10 ರಾಜ್ಯಗಳು ವಿಂಗಡಣೆ ಮಾಡ್ತಿರ್ತಾರೆ. ಆಂಧ್ರ ಪ್ರದೇಶ ಅಂದ್ರೆ ನಾ ಏನ್ ಹೇಳಕ್ ಬರ್ತಾ ಇದ್ದೆ ಅಂದ್ರೆ, ವಿಂಗಡಣೆ ಆಗಿದ ತಕ್ಷಣ ಕ್ಷೇತ್ರವಾಳುಗಳು ಎಕ್ಸ್ಟೆಂಡ್ ಆಗಿದ ತಕ್ಷಣ, ವಿಸ್ತರಣೆ ಆಗಿದ ತಕ್ಷಣ
ಇಲ್ಲಿ ಎಲ್ಲೂ ಕೂಡ ಮತಗಳು ಬದಲಾಗಲ್ಲ. ಇಲ್ಲಿ ಕಾನೂನುಬದ್ಧವಾಗಿ ಚುನಾವಣಾ ಆಯೋಗದ ಬದ್ಧವಾಗಿ ಎಲೆಕ್ಷನ್ ನಡೆಯೋದು. ನೀವು ಏನೋ ಒಂದು ಹೇಳಿ ಇಲ್ಲಿ ಏನೋ ಒಂದು ಮಾಡಕ್ ಹೋಗ್ತದ ಆಗಲ್ಲ. ಇವತ್ತು ಇಡೀ ದೇಶ ಟೆಕ್ನಾಲಜಿಯಲ್ಲಿ ಮುಂದೆ ಇದೆ. ಇವತ್ತು ಪ್ರತಿ ಒಂದು ರಾಜ್ಯಗಳು ಹಳ್ಳಿ ಕೂಡ ಅಭಿವೃದ್ಧಿ ಬೇಕಾಗಿದೆ. ಇವತ್ತು 2014 ಇದ್ದಿದ್ದಂತ ಒಂದು ದೇಶ 2014 ಮೇಲೆ ಆಗಿರೋಂಥ ಡೆವಲಪ್ಮೆಂಟ್ ಈ ರಾಜ್ಯದಲ್ಲಿ ಎದ್ದು ಕಾಣಿಸ್ತಾ ಇದೆ. ಇವತ್ತು ಏನಾದ್ರೂ ಇಂಥ ವಿಸ್ತರಣೆಗಳು ಆಗಿಲ್ಲ ಅಂದ್ರೆ ಇವತ್ತು ಇರೋಂಥ ಪಾಪ್ಯುಲೇಷನ್ 140 ಕೋಟಿ ಮೇಲೆ ಜನಸಂಖ್ಯೆ ಇದೆ. ನಾವು ಅಭಿವೃದ್ಧಿ ಆಗಬೇಕು, ಮುಖ ಕಡೆ ಹೋಗ್ಬೇಕು ಹೊರತು ಇನ್ನೂ ನಾವು ಏನೋ ಕುಗ್ರಾಮಗಳಲ್ಲೇ ಇರ್ಬೇಕಂತ ಇವರು ಕಾಂಗ್ರೆಸ್ ಅವರು ಯೋಚನೆ. ಇವತ್ತು ಕೂಡ ಕಾಂಗ್ರೆಸ್ ಈ ದೇಶಕ್ಕೆ ಮೂಲ ಸೌಕರ್ಯಗಳಿಗೋಸ್ಕರ ಹೋರಾಟ ಮಾಡ್ತಾ ಇದೆ. ಮೂಲ ಸೌಕರ್ಯಗಳಿಗೋಸ್ಕರ ಇವತ್ತು ರಾಜ್ಯದಲ್ಲೇ ತಗೊಳ್ಳಿ. ಇವತ್ತು ರಾಜ್ಯದಲ್ಲಿ ಯಾರನ್ನ ಕೇಳಿ BBMP ಎಕ್ಸ್ಟೆಂಡ್ ಮಾಡಿದ್ರು ಇವರು 5 BBMPಯಲ್ಲಿ ಇವತ್ತು 5 ಮೇಯರ್ ಯಾಕೆ ತಂದ್ರು? ಇವತ್ತು ಯಾರನ್ನ ಇಲ್ಲಿ ಕರ್ನಾಟಕದ 7 ಕೋಟಿ ಜನರೇನು ಮನವಿ ಮಾಡಿದ್ರ BBMP ಎಕ್ಸ್ಟೆಂಡ್ ಮಾಡಿ ಅಂತ ಕೊಟ್ಟಿದ್ರ? ಇವತ್ತು BBMP 5 ಜನ ಇವತ್ತು ವಿಭಾಗ ಮಾಡಿದ್ರಲ್ಲ, 5 ಮೇಯರ್ ತಂದಿರಲ್ಲ, ಇದರಿಂದ ಏನ್ ಬದಲಾವಣೆ ಆಗುತ್ತೆ ಅಂದ್ರೆ ಯಾವ ಲಾಭಕ್ಕಾಗಿ ಇದು ಕಾಂಗ್ರೆಸ್ ಮಾಡಿದೆ? ಇವತ್ತು ಈ ತರ ಆದ ವಿಚಾರಗಳು ನಾವು ತರಬೇಕಾಗುತ್ತೆ. ಸೊ ಇವತ್ತು ಕಾಂಗ್ರೆಸ್ ಮಾಡಿದ್ರೆ ನ್ಯಾಯ, NDA ಸರ್ಕಾರ ಮಾಡಿದ್ರೆ ಅನ್ಯಾಯ. ಸರಿ, ಈಗ